ಇಲ್ಲಿ ನಿಮ್ಮ ಮುಂದೆ ಒಬ್ಬ ಅಮ್ಮ ಕುಂತಾಳು. ಆಕೆ ಹೆಸರು ಶಾರಮ್ಮ. ಬೆಳಗಾವಿ ಹತ್ತಿರ ಚಿಕ್ಕಲಗುಡ್ಡದವರು. ಜೀವನದ ಪ್ರಸಂಗಗಳು ಹೆಂಗೆ ಬರ್ತಾವಂದ್ರೆ, ಆಕೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯಿತು. 7 ತಿಂಗಳ ಮಗುವಿಗೆ ಆಕೆ ಗರ್ಭವತಿ ಇದ್ದಾಗ ಯಜಮಾನ್ ತೀರ್ಕೊಂತಾನೆ. ಗಂಡ ತೀರ್ಕೊಂಡ ಮೇಲೆ ಆಕೆಗೆ ಮಗ ಹುಟ್ಟತಾನೆ. ಮಗನ ಜೀವನಕ್ಕೆ ಏನು ಮಾಡಬೇಕು, ಹೊಲ ಇಲ್ಲ, ಇದ್ದೊಂದಿಷ್ಟೇನೋ 1 ಎಕರೆ ಹೊಲ. ತಂದೆ ಸಹಕಾರದೊಂದಿಗೆ ಏನೋ ಕೆಲಸ ಪ್ರಾರಂಭ ಮಾಡ್ತಾಳೆ. ಆಕೆ ಓದಿದ್ದು ಬರೀ 3ನೇ ಕ್ಲಾಸ್. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ನಾನು ಕೇಳಿದೆ ಅಮ್ಮಗೆ, ಆಕೆ ಒಂದೇನೋ ಕೆಲಸ ಮಾಡ್ತಾಳೆ, ನೀ ಎಷ್ಟು ದುಡಿತೀಯಮ್ಮ ಅಂತ ಕೇಳಿದೆ ನಾನು. ಪ್ರತಿ ವರ್ಷ 50 ರಿಂದ 60 ಲಕ್ಷ ದುಡಿತೇನೆ ರೀ ಅಪ್ಪರ ಅಂತ ಹೇಳಿದ್ಲು. ಈಗ ಬಿಡೋದೇ ಇಲ್ಲ, ಅವ್ರು ಕೆಳಗಿಡದ್ರಾಗ ನಮ್ಮ ಮಂದಿ ಫೋನ್ ನಂಬರ ತೊಗೊಂತಾರೆ. ಅವರು ಏನಾರ ಮಾಡ್ತೀರಿ ಹೇಳ್ರಿ, ನಮಗೊಂದು ಸ್ವಲ್ಪ ವಿದ್ಯೆ ಕಲಿಸ್ಕೊಡ್ರಿ. ಏನು ದಾರ ಕಟ್ಕೊಂಡಿರಿ, ಏನು ಮಾಡಿರಿ ನೀವು ಅಂದ್ರೆ 50-60 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ 3ನೇ ಕ್ಲಾಸ್ ಓದಿದ ಹೆಣ್ಮಗಳು ದುಡಿತಾಳೆ. ಮತ್ತಕ್ಕೆ ಏನು ಮಾಡ್ತಾಳ್ರಿ ಅಂಥದ್ದಂದ್ರೆ ಕೌದಿ ಹೊಲಿತಾಳೆ. ಕೌದಿ ಹೊಲದ 50-60 ಲಕ್ಷ ದುಡಿತಾಳೆ. ಅಲ್ಲ, ಕೌದಿ ಹೊಲೆ ಅದ್ರೊಳಗೆ ಏನು 50-60 ಲಕ್ಷ? ನಮ್ಮ ಊರಾಗ ನಾವು ಹೊಚ್ಕೊಂಡು ಮುಕ್ಕೊಂಡಿವಿ, ಅದ್ರ ಹೊಲ್ದಿಲ್ಲ ನಾವು ಯಾರು. ಅಂಥದ್ದೇನೈತ್ರಿ ಅಂದ್ರೆ, ಆಕೆ ಹೊಲದ ಕೌದಿ ಅಮೇರಿಕದವರು ತೊಗೊಂತಾರೆ. ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಳೆ ಕೌದಿ. ಆಮೇಲೆ ನಾ ಕೇಳಿದೆ, ಅಲ್ಲಮ್ಮ ಮತ್ತು ನೀ ಅಮೇರಿಕದವ್ರಿಗೆ ನಿನ್ನ ಕೌದಿ ಕಳಿಸ್ತಿ, ನೀವು ಓದಿದ್ದು 3ನೇ ಕ್ಲಾಸ, ಮತ್ತು ಭಾಷೆ ಹೆಂಗೆ ನಿನಗಂದು? ಯಪ್ಪ, ನಾ ಇಂಗ್ಲೀಷ್, ಹಿಂದಿ, ಮರಾಠಿ, ಕನ್ನಡ, ಕೊಂಕಣಿ 5 ಭಾಷೆ ಮಾತಾಡ್ತೀನಿ. PhD ಅವರು ನನ್ನಂಗೆ ಇಂಗ್ಲೀಷ್ ಮಾತಾಡೋದಿಲ್ಲ. ಹಂಗಂದಿದ್ದಕ್ಕೆ ನಾ ಇಂಗ್ಲೀಷ್ನಾಗ ಮಾತಾಡಿಲ್ಲ, ಒಟ್ಟು ಕನ್ನಡದಾಗ ಮಾತಾಡಿನ ಆಕೆ ಜೊತೆಗೆ. ಮತ್ತು ಅಷ್ಟೇ ಅಲ್ಲ, 50-60 ಮಂದಿ ಕೆಲಸ ಕೊಟ್ಟಾಳೆ ಹೆಣ್ಮಗಳಾಕಿ. 3ನೇ ಕ್ಲಾಸ್ ಓದಿದ ಹೆಣ್ಮಗಳು. 3ನೇ ಕ್ಲಾಸ್ ಓದಿದ ಹೆಣ್ಮಗಳು 5 ಭಾಷೆ ಮಾತಾಡಿ 50 ಮಂದಿಗೆ ಉದ್ಯೋಗ ಕೊಟ್ಟು 50-60 ಲಕ್ಷ ರೂಪಾಯಿ ವರ್ಷಕ್ಕೆ ದುಡಿತಾಳಂದರೆ ನಾವೇನಂತೀವಿ ಅಂದರೆ, ನಮ್ಮ ಹಣೆ ಬರನ್ನ ಸರಿಗಿಲ್ರಿ ಅಂತ ನಾವು ಅಂತೀವಿ. ಆದ್ರೆ ಆಕಿ ನಮಗೇನು ಸ್ಫೂರ್ತಿ ಕೊಟ್ಟಾಳ ಅಂದ್ರೆ, ಹಣೆಯ ಬರಹವನ್ನು ಬೆವರ ಹನಿಯಿಂದ ಅಳುಕಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಮಗೆ ತೋರಿಸ್ಕೊಟ್ಟಿದ್ದಾಳೆ. ಅದಕ್ಕೆ ಆ ತಾಯಿಗೆ ಬರೇ ಚಪ್ಪಾಳೆ ತಟ್ಟು ಹೋಗಬೇಡ್ರಿ ನೀವು, 1-2 ಸ್ಫೂರ್ತಿಯನ್ನು ನಮ್ಮ ಎದೆಯೊಳಗೆ ಉಡಿಸ್ಕೊಂಡು ಹೋಗ್ಬೇಕು ನಾವು. ಮತ್ತು ದುಡಿಯೋದನ್ನು ಕಲಿಬೇಕು ನಾವೆಲ್ಲ. ದೇವ್ರು ಎಷ್ಟು ದೊಡ್ಡವಂದ್ರೆ, ಕಾಲಿಲ್ದವ್ರು ಭಾಳ ಮಂದಿ ಹುಟ್ಸ್ಯಾನ, ಕೈ ಇಲ್ದವ್ರು ಅದಾರ, ಕಣ್ಣಿಲ್ದವ್ರು ಅದಾರ, ಕಾಲಿಲ್ಲದ ಕುಂಟ್ರದಾರ, ಕೈ ಇಲ್ದವ್ರು ಅದಾರ, ಕಣ್ಣಿಲ್ದವ್ರು ಅದಾರ, ಮಾತು ಬರಲಾರ್ದ ಮೂಕ್ರದಾರ, ತಲೆ ಇಲ್ದವ್ರಂತೂ ಭಾಳ ಮಂದಿ ಅದೀವಿ, ಪ್ರಶ್ನೆನೇ ಇಲ್ಲ. ಅದರ ಆಶ್ಚರ್ಯ, ದೇವನ ಸೃಷ್ಟಿ ಎಷ್ಟು ವೈಚಿತ್ರ್ಯ ಅಂದ್ರೆ, ಕಾಲಿಲ್ದವ್ರನ್ನ ಹುಟ್ಸ್ಯಾನ, ಕೈ ಇಲ್ದವ್ರನ್ನ ಹುಟ್ಸ್ಯಾನ, ಕಣ್ಣಿಲ್ಲವ್ರದವ್ರನ್ನ ಹುಟ್ಸ್ಯಾನ, ಬಾಯಿ ಇಲ್ದವ್ರನ್ನ ಹುಟ್ಸ್ಯಾನ, ಆದ್ರೆ ಹೊಟ್ಟಿಲ್ದವ್ರನ್ನೊಬ್ಬರನ್ನು ಹುಟ್ಟಿಸಿಲ್ಲ ಆತ ದೇವರು. ಯಾಕೆ ಅಂದ್ರೆ, ಅವನು ಕಾಲಿರಲಿ ಬಿಡಲಿ, ಕಣ್ಣಿರಲಿ ಬಿಡಲಿ ಪ್ರಶ್ನೆ ಇಲ್ಲ, ಬಾಯಿ ಇರಲಿ ಬಿಡಲಿ ಪ್ರಶ್ನೆ ಇಲ್ಲ. ಹೊಟ್ಟೆ ಯಾಕಿಟ್ಟಾನ ಅಂದ್ರೆ, ಎಲ್ಲರೂ ದುಡದೇ ಉಣಬೇಕು ಅನ್ನೋದು ದೇವನ ಸೃಷ್ಟಿಯ ಸತ್ಯ. ಅದಕ್ಕಾಗಿ ಆ ಯಮ್ಮ ನಮಗೊಂದು ಸ್ಫೂರ್ತಿ. ನಿಮಗೊಂದು ಹೊಸ ಈ ವರ್ಷ ಕಾಯಕ ದೇವೋಭವ ಅನ್ನುವಂಥದ್ದು ಜಾಗೃತಿ ಮಾಡಬೇಕು. ಮಕ್ಕಳೆಲ್ಲ ಹೆಜ್ಜೆ ಹಾಕಿದ್ರು. ನಿಮಗೆ ಈ ವರ್ಷ ಹೊಸ ಜಾತ್ರೆಗೆ ಹೋಗ್ತಿರಲ್ಲ, ಇಂಥವರು ಕರ್ನಾಟಕದೊಳಗೆ ಏನು ಒಂದು 100 ಮಂದಿ ಇಂಥವ್ರನ್ನು 100 ಮಂದಿ ಆಯ್ಕೆ ಮಾಡಿ, ಅಂಥವರು ಮಾಡಿದ ವಸ್ತುಗಳ ಮಾರಾಟ ಮಳಿಗೆ ಮತ್ತು ಅವರ ಜೀವನ ಪ್ರದರ್ಶನದ 100 ಮಳಿಗೆಗಳ ಒಂದು ಟೆಂಟ್ ಹಾಕ್ಸೈತೆ. ಅಂದ್ರೆ ನಮ್ಮ ಯುವಕರು, ತಾಯಂದಿರು, ನೀವು ಆ ಟೆಂಟ್ಗಳಲ್ಲಿ ಹೋದ್ರೆ, ನೀವು ಜೋಕಾಲಿ ಆಡಕ್ಕೆ ಹೋಗ್ತಿರಲ್ಲ, ಅಲ್ಲಿ
ನಿಮ್ಮದೇನಂದ್ರೆ ಜೋಕಾಲಿ ಆಡೋದು, ಗೋಬಿ ಮಂಚೂರಿ ತಿನ್ನೋದು, ಹೊರಲಾರ್ದಷ್ಟು ಅವು ಬಳಿ ಸ್ಟೇಷನರಿ ತೊಗೊಂಡು ಬರೋದು, ಇಷ್ಟ ನಿಮಗೆ ಜಾತ್ರೆ ಅಂದ್ರೆ. ಈ ಸಲ ಅಲ್ಲಿ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಿಂದ ಒಂದು ಟೆಂಟ್ ಹಾಕಿದೆ. ನೀವೇನು ಜೋಕಾಲಿ ಆಡ್ತಿಲ್ಲ ಅದರ ಮೂಲಿಗೆ, ಅಲ್ಲಿ ಕರ್ನಾಟಕದವರು ಈಗೇನು ಶಾರಮ್ಮನ ಪರಿಚಯ ಮಾಡಿದ್ಮೇಲೆ ಅಂಥ ಒಂದು 100 ವಿಶೇಷ ವ್ಯಕ್ತಿಗಳು ಸಾಧನೆ ಮಾಡಿದ್ದು, ಓದ್ದವರು ಓದಲಾರ್ದವರು ಏನು ದುಡಿದು ಬದುಕಕ್ಕೆ ಸಾಧ್ಯ ಐತಿ ಅನ್ನುವಂಥವ್ರು ಕರ್ನಾಟಕದಿಂದ 100 ಮಂದಿ ಬಂದು ಸ್ಟಾಲ್ ಹಾಕ್ಯಾರಲ್ಲಿ. ನೀವು ಯುವಕರು, ತಾಯಂದಿರು, ಮಕ್ಕಳು ಅದ್ರಾಗ ಹೋದ್ರೆ ಕೊನೆಯ ಪಕ್ಷ 100 ಐಡಿಯಾ ಬರ್ತಾವೆ ನಮಗೆ, ಅವ್ರು ಏನೇನು ಉದ್ಯೋಗ ಮಾಡ್ಬೋದು ಅನ್ನೋದು. ಮತ್ತು ಅದು ಬರ್ಲಿಕ್ಕರು ಕೊನೆಗೆ ನೀವೇನು ಕಲಿಬೋದು ಅಂದ್ರೆ, ಇಷ್ಟು ಮಂದಿ ಇಷ್ಟು ಮಾಡ್ಯಾರ, ನನ್ನ ಜೀವನದಾಗ ಆಗಲಿಲ್ಲ, ತಪ್ಪು ಮಾಡಿದ್ನಪ್ಪ ಅಂತ ಬಂದರೂ ಸಾಕು, ಚಲೋದು ಮಾಡ್ದಂಗೆ ಅದು. ಅದಕ್ಕೆ ನೀವು ಜಾತ್ರೆಗೆ ಹೋದ್ರಂದ್ರೆ ಈ ವರ್ಷ ಗವಿಸಿದ್ದಪ್ಪಜನ ಗದ್ದಿಗೆ ಹೋದ ತಕ್ಷಣ ಸೀದಾ ಬಳಿ ಅಂಗಡಿಗೆ, ಸ್ಟೇಷನರಿ ಅಂಗಡಿಗೆ, ಮಿಠಾಯಿ ಅಂಗಡಿಗೆ, ಆ ಗೋಬಿ ಮಂಚೂರಿಗೆ ಹೋಗಂಗಿಲ್ಲ, ಸೀದಾ ಮೂಲಿಗೆ ಹೋಗೋದಲ್ಲಿ. ಅಲ್ಲಿ ಹೋಗಿ ಒಂದು ಸಲ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಾಗ ಅಡ್ಡಾಡೋದು, ಅದ್ರ ಜೊತೆಗೆ ಅದನ್ನೆಲ್ಲ ನೋಡ್ರಿ. 100 ಮಳಿಗೆಗಳದಾವಲ್ಲಿ. ಅಲ್ಲಿ ಇನ್ನೊಂದು ಮಾಡಿಸಿನಿ, ತಾಯಂದಿರಿಗೆ ಗೊತ್ತಿರ್ಬೇಕು. ಅಲ್ಲಿ ಇನ್ನೊಂದು ಹೊಸದೊಂದು ಈ ತೋಟಗಾರ ಇಲಾಖೆಯವ್ರಿಗೆ ಹೇಳಿ ಒಂದು ಟೆರೆಸ್ ಗಾರ್ಡನ್ ಪ್ಲ್ಯಾನ್ ಮಾಡಿಸಿನಲ್ಲಿ. ಅಂದ್ರೆ ನಿಮ್ದು 30-40 ಸೈಟ್ ಇತ್ತು ಅಂದ್ರೆ, ಒಂದು 30-40 ಸೈಟ್ನಾಗ ನಮ್ಮ ಮನೆ ಮ್ಯಾಳಿಗೆ ಮೇಲನ ನಮ್ಮ ಊಟಕ್ಕೆ ಏನು ಬೇಕು ಸಾಮಾನು, ನಾವು ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದು ಒಂದು ಟೆರೆಸ್ ಗಾರ್ಡನ್ ಮಾಡಿಸಿನಲ್ಲಿ. ನೀವು ಹೋಗಿ ನೋಡಿ, ಬರೇ ಮೊಬೈಲ್ನಾಗ ಕುಂತಿರ್ತೀರಿ ನೀವು. ಆ ಟೆರೆಸ್ ಗಾರ್ಡನ್ ಎದಕ್ಕೆ ಮಾಡಿಸಿದ್ನೇನಂದ್ರೆ, ಈಗ ಯಜಮಾನ ನೌಕರಿಗೋ ಹೊಲಕ್ಕೋ ಅಂಗಡಿಗೆ ಹೋಗಿರ್ತಾನೆ, ಮಕ್ಕಳು ಶಾಲೆಗೆ ಹೋಗಿರ್ತಾವೆ. ಮಧ್ಯಾಹ್ನ ಬೀಗರು ಬಂದ್ರಂದ್ರೆ ಉಪ್ಪಿಟ್ಟು ಮಾಡ್ಬೇಕಂದ್ರೆ ನಿಮಗೆ ಕೊತ್ತಂಬರಿ ಸಿಗೋದಿಲ್ಲ, ಹಸಿಮೆಣಸಿಕಾಯಿ ಸಿಗೋದಿಲ್ಲ, ಬರೇ ಜ್ಯೂಸ್ ಕೊಟ್ಟು ಕಂಜೂಸ್ ಅದಿರಿ ನೀವು, ಬರೇ ಅಷ್ಟು ಕೊಟ್ಟು ಕಳಿಸಿಬಿಡ್ತೀರಿ. ಅಟ್ಲೀಸ್ಟ್ ಒಂದು ಮಧ್ಯಾಹ್ನದಾಗ ಬೀಗರು ಬಂದ್ರಂದ್ರೆ ಒಂದಿಟ್ಟು ಕೊತ್ತಂಬರಿ, ಒಂದಿಟ್ಟು ಮೆಣಸಿನ್ಕಾಯಿ, 1-4 ಉಳ್ಳಾಗಡ್ಡಿ, ನಿಮಗೆ ಬೇಕನ್ನಿದ್ದು ಬದ್ನಿಕಾಯಿ. ಅಂದ್ರೆ ನಂದು 20-30 ಸೈಟ್ ಮ್ಯಾಳಿಗೆ ಮೇಲೆ ನಾ ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದೊಂದು ಮಾಡೆಲ್ ಮಾಡ್ಯಾರ. ಹೆಣ್ಮಕ್ಳು ತಾಯಂದೆಲ್ಲ ಮಾಡೆಲ್ ನೋಡ್ಬೇಕು, ಅದನ್ನು ಹೋಗಿ. ಮಾಡೆಲಿಂಗ್ ಅಲ್ಲ ನಾ ಹೇಳೋದು, ಮಾಡೆಲ್ ಟೆರೆಸ್ ಗಾರ್ಡನ್ ಮಾಡೆಲ್ ಹೇಳೋದು ನಾನು. ಅದನ್ನು ಹೋಗಿ ನೋಡ್ರಿ. ಆಮೇಲೆ ಮೊದಲನೇದು ಅದು ಏನು ಕಲಿಸ್ತೈತಿ ನಿಮಗಂದ್ರೆ ಮೊಬೈಲ್ ಬಿಡಿಸ್ತೈತಿ. ಎರಡನೇದ್ದು ಕೈಯ ಮೈಯ ಬಾಗ್ಸೋದು ಕಲಿಸ್ತೈತಿ. ಅದನ್ನು ಒಂದಿಷ್ಟು ಅದು ಬಳಸಿದ್ರಿ ಅಂದ್ರೆ ನಿಮ್ಮ ಮನಸ್ಸು ಕೆಲಸದೊಳಗೆ ತೊಡಗಿಸ್ಕೊಂತೈತಿ. ಮೈಯ ಕೈಯ ಮುರಿದು ದುಡಿಯೋದು ಕಲ್ತೀವಿ ಅಂದ್ರೆ ಮೈ ಎಳಿತೈತಿ. ಮೈ ಟೆರಸ್ ಈಸ್ ಮೈ ಜಿಮ್ ಅನ್ಬೇಕಷ್ಟ. ನನ್ನ ಟೆರಸ್ ನನ್ನ ಜಿಮ್ ಅಂದ್ಬಿಟ್ಟು ಮುಗಿದು ಹೋತು ಅಂದ್ರೆ ಹೆಂಗೆ ಒಂದು 30-40 ಸೈಟ್ನೊಳಗೆ ಬೆಳಿಲಿಕ್ಕೆ ಸಾಧ್ಯ ಐತೆ ಅಂತ ಒಂದು ಟೆರಸ್ ಗಾರ್ಡನ್ನು ಮಾಡೈತಿ. ಅದನ್ನು ನೋಡ್ರಿ. ಮತ್ತು ಶಾರಮ್ಮನಂಥ ಒಂದು 100 ವ್ಯಕ್ತಿಗಳ ಸಾಧಕರ ಸ್ಟಾಲ್